ಅದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಣಾ ಡೈಲಿ ಲೈಫ್. ಎಲ್ಲರೂ ಹೆಂಗಿದ್ರಿ? ಶಿವರಾತ್ರಿ ಉಪವಾಸ ಹೆಂಗಾತು ಎಲ್ಲರದು? ನಮ್ಮದು ಚಲೋ ಆಯ್ತು. ಅದ್ರ ನಮ್ಮ ಮನೆಯವ್ರಿಗೆ ಒಂಚೂರು ಹುಷಾರಿಲ್ದಂಗೆ ಆಗ್ತದೆ, ಬೇಜಾರು. ನಾನೀಗ ರಾತ್ರಿಯಿಂದ ವಿಡಿಯೋ ಚಲೋ ಮಾಡತ್ತೀನಿ. ಇವತ್ತು ಶಿವರಾತ್ರಿ ಉಪವಾಸದ ಮಾರನೇ ದಿವಸ. ಇವತ್ತು ನಮ್ಮ ಬೆಕ್ಕಿಗೆ ಗಂಜಿ ಬಿಸಿ ಮಾಡತ್ತೀವಿ. ಜೋಳದ ಅಂಬ್ಲಿ ಹಾಲಾಗಿ ಕೊಡ್ತೀವಿ. ಏನು ಬೇಕು ನೋಡು, ಕ್ಯಾಮ್ರಾ ನೋಡಲ್ಲಿ, ಕ್ಯಾಮ್ರಾ ನೋಡು. ಇಲ್ಲೈತಿ, ಇಲ್ಲೈತಿ ಕ್ಯಾಮ್ರಾ, ಇಲ್ಲೈತಿ ಬಂಗಾರು. ನಿದ್ದೆ ಅದು ನಿಮ್ಮ ಗಂಜಿ ಬೇಕೀಗ, ಗಂಜಿ ಕುಡಿತೀರಿ. ಅವರಿಬ್ರು ಎಲ್ಲದಾರ ಗೊತ್ತಿಲ್ಲ. ಕರ್ಕೊಂಬರೋಣ ಸುಮೀರ್, ಅವ್ರನ್ನೂ ಕರ್ಕೊಂಬರೋಣ. ಈ ಗಂಜಿ ಇದು ಮಾಡ, ಹಾಲು ಮಿಕ್ಸ್ ಮಾಡಿ ಕುಡಿಸ್ತಾಳ. ಕುಂದ್ರು ಏನು ಅಡುಗೆ ಆಗಿಲ್ಲ. ಈಗ ಬಂದ ಒಗ್ಗರಣೆ ಹಾಕ್ಬೇಕು, ಇಡ್ಲಿ ಸ್ಟೀಮ್ ಬೀಳ್ಬೇಕಷ್ಟ. ಓ ಬೀಳ್ಬೇಡ, ವಿಡಿಯೋರ ಬಂದ್ ಮಾಡ್ಯವಾ. ಹೋಗು. ಏನು ಹಂಗ ಹಾಕ್ಬಿಟ್ರಿ, ಮತ್ತೆ ಮಾಡ್ಬೇಡ್ರಿ. ಇದು ಹಾಲು ಮಿಕ್ಸ್ ಮಾಡೋದಿಲ್ಲ. ಇದು ಚಮಚ ಭಾಳ ತೆಳಗೈತ್ ಮಮ್ಮಿ. 100% ಡೌಟ್ ಕುಡಿಯೋದು ಈಗ. ಎಷ್ಟು ತೆಳಗೈತೆ? ಆರಿದ್ರೆ ಗಟ್ಟೆಕತ್ ಮತ್ತೀಗ ಅದು. ಆದ್ರೆ ಈಗ ಬಿಸಿ ಐತಲ್ಲ ಅದು ಹೇಳು. ಈಗ ಹಾಲು ಸ್ವಲ್ಪ ಮಿಕ್ಸ್ ಮಾಡೋದು, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಮುಟ್ಟೋದು ಇಲ್ಲ. ಏನ್ ಹಾಕೊಂಡಿನಿ ಅವು ನೋಡ್ರಿ. ಈಗ ಬ್ಯಾಳಿ ಕುದಿಸಿಟ್ಟೈತಿ, ಬ್ಯಾಳಿ ಆಲೂಗಡ್ಡಿ ಅದು ಸಾರು ಮಾಡಿ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲಲ್ಲ, ಹೊಟ್ಟಿ ಸ್ವಲ್ಪ ತ್ರಾಸೈತಿ. ಅದಕ್ಕೆ ಅವ್ರಿಗೆ ಇಡ್ಲಿ ಬೇಕಂತ. ಹೆಂಗಿದ್ರು ಫ್ರಿಜ್ಜಿನಾಗ ಇಡ್ಲಿ ಇಟ್ಟಿತ್ತು. ರಾತ್ರಿಗೆ ಹಂಗಾರೆ ಎಲ್ಲರಿಗೂ ಇಡ್ಲಿ ಬೇಳೆ ಸಾರು ಕಾಯಿ ಚಟ್ನಿ ಮಾಡೋಣ ಅಂತೇಳಿ ಮಾಡತ್ತೀನಿ. ಹೆಂಗೆ ಮಾಡ್ತೀನಿ ನೋಡ್ಕೊಂಬರ್ರಿ. ಇವು ಟಮಾಟಿ, ಚೆರಿ ಟಮಾಟಿ ರೀ, ಹೊಲ್ದಾಗ ಸಿಗ್ತಾವಲ್ರಿ ಸಣ್ಣ ಆ ಟಮಾಟಿ. ಅವನ್ನ ಕಿವು ಚಾಕತ್ತನ ಸಾರಿಗೆ ಭಾಳ ರುಚಿ ಆಕತಿ ಸಾರು. ಇವು ಟಮಾಟಿ ಜಾಸ್ತಿ ಸಿಟಿಯಾಗ ಸಿಗಂಗಿಲ್ಲ, ಹಳ್ಳಿಯಾಗಿದ್ದವ್ರಿಗಾದ್ರೆ ಆರಾಮಾಗಿ ಸಿಗ್ತಾವು. ನಮ್ಗೆ ಯಾವಾಗಾರ ಅಪರೂಪಕ್ಕೆ ಸಿಕ್ಕಿರ್ತಾವೆ ಇವು. ದೋಸೆ ಇದು ಇಡ್ಲಿ ಇಟ್ಟು ಫ್ರಿಜ್ಜಿನ ರೆಡಿ ಇತ್ತು, ತೆಗ್ದೇನಿ. ಇದಕ್ಕೀಗ ಏನೂ ಮಿಕ್ಸ್ ಮಾಡಿಲ್ಲ, ಉಪ್ಪು ಸೋಡಾ ಪುಡಿ ಮಿಕ್ಸ್ ಮಾಡ್ತೇನೆ. ಈಗ ಮಾಡಿ ಸಾಂಬಾರು ಮಾಡೋ ಮಟ್ಟ ಆದ್ರೆ ಇದಾಗ್ತತಿ, ಹಿಟ್ಟು ರೆಡಿ ಆಕತಿ. ಈಗ ಸ್ವಲ್ಪ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡಿ ಒಂದು ಅರ್ಧ ತಾಸು ಮುಚ್ಚಿಟ್ಕೊಳ್ತಿದ್ದೆ. ಇಡ್ಲಿ ಇಟ್ಟು ಒಂದು ಸ್ವಲ್ಪ ಫ್ರಿಜ್ಜಿನಾಗ ಸ್ಟಾಕ್ ಇಟ್ಟಿರ್ತೀವಿ. ಯಾಕಂದ್ರೆ ನಮ್ಮ ಮನೆಯಾಗ ಇಡ್ಲಿ ದೋಸೆ ಸಡನ್ನಾಗಿ ನೆನಪಾಗ್ಬಿಡ್ತಾವೆ. ಈ ಅದಕ್ಕೆ ಇರ್ಬೇಕು ಇಡ್ಲಿ ಹಿಟ್ಟು. ಒಂದು ಡಬ್ರಿ ಇಟ್ಟು ಎಣ್ಣೆ ಹಾಕಿನ್ರಿ. ಎಣ್ಣೆ ಕಾಯಕ್ಕೆ ಸಾಸಿವೆ ಜೀರಿಗೆ ಹಾಕೋನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಎಣ್ಣೆ ಕಾದತ್ತಿ. ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡೆ ಹಾಕಬೇಕಂದ್ರೆ
1 ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು, ನೀರು ಹಾಕೋದಲ್ಲ ನಾನು. ಇದಕ್ಕೀಗ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಗುಲಾಬ್ ಜೀರಾ ಮಸಾಲೆ, 2 ಸ್ಪೂನ್ ಖಾರದ ಪುಡಿ ಹಾಕತ್ತೀನಿ. ಒಂದು ಸ್ಪೂನ್ ಧನಿಯಾ ಪುಡಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಲಿರಿ. ಅಷ್ಟರೊಳಗೆ ಟಮಾಟಿ ಕ್ಯೂಚ್ ಹಾಕೋನು. ಆಲೂಗಡ್ಡೆ ಬ್ಯಾಳಿ ಕುದಿಸಿಬಿಟ್ರೆ ಅವನ್ನ ಮಿಕ್ಸ್ ಹಾಕ್ತೀನಿ ಇದಕ್ಕೆ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಡ್ತೀವಿ. ಈಗ ನಾ ಇಡ್ಲಿ ಜೊತೆ ಮಾಡೋದಲ್ಲ, ಹಂಗಾಗಿ ಸ್ವಲ್ಪ ತಿಳಿ ಮಾಡಕತ್ತೀನಿ. ಇಡ್ಲಿ ಇಟ್ಕೊಂಡು ತಿನ್ನೋಕೆ ಚಲೋ ಆಕತಿ. ಭಾಳ ತಿಳಿನೂ ಅಲ್ಲ, ಭಾಳ ಇದೂ ಅಲ್ಲ. ಈಗ ತೆಳಗಾಗೈತಿ, ಕುದ್ದು ಇನ್ನೊಂದು ಸ್ವಲ್ಪ ಗಟ್ಟಿ ಆಕೈತಿ ಇದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡೋಣ್ರಿ. ತಕ್ಕೊಂಡು ಇಡ್ಲಿ ಡಬ್ರಿ ಸೆಟ್ ಮಾಡೋಣ. ಅವಾಗವಾಗ ಹಂಗ ಸಾಮಾನು ಪಟ ಪಟ ಅವಳ ಜಾಗಕ್ಕೆ ಇಟ್ಬಿಟ್ರೆ ಅಡುಗೆ ಮನೆ ಸ್ವಚ್ಛ ಇರ್ತೈತಿ. ಓಕೆ ಫ್ರೆಂಡ್ಸ್, ಈಗ ಸಾರು ಕುದಿಯತೈತಿ. ಇಡ್ಲಿ ಪಾತ್ರೆಗೆ 1 ಚರಿಗೆ ನೀರು ಹಾಕ್ತೇನೆ ನಾನು. ಹಾಕಿ ಇಡ್ಲಿ ತಟ್ಟಿಗೆ ಎಣ್ಣೆ ಹಚ್ಕೊಂಡು ಬ್ಯಾಟ್ರ್ ಹಾಕೋತೀನಿ. ಈಗ ಇದನ್ನು 20 ನಿಮಿಷ ಸ್ಟೀಮ್ ಮಾಡ್ಬೇಕ್ರಿ. 20 ನಿಮಿಷ ಸ್ಟೀಮ್ ಆಗಿಂದ ಸಿಗ್ತೇನೆ ನಾನು ನಿಮಗೆ. ನೋಡ್ರಿ ಹೆಂಗೆ ಕುಂತ. ಹೌದಾ, ಆರಾಮಾದ್ರಿ? ಐ ಅಜಿಗೆ ತಿಂದದ ಇದಿಲ್ಲೇ ಕುಂತತಿ. ಇನ್ನು ಒಂದು ಇಲ್ಲಿ ಕುಂತತಿ. ಅದು ಹಿಂದಿಂದ ಎಲ್ಲೋದು ನೋಡ್ರಿ. ಅರಬಿ ತಗೊಂತ. ಐ ಸೆಟ್ಲ್ ಅದು ಮೊಕ್ಕೊಂತವಿನ್ನ. ಓಕೆ ಫ್ರೆಂಡ್ಸ್, ಇಡ್ಲಿ ರೆಡಿ ಆಗ್ಯಾವ ಈಗ. ಬಿಸಿ ಬಿಸಿ. ಹಾಂ,
ನೋಡಿರಿ ಫ್ರೆಂಡ್ಸ್, ಇಡ್ಲಿ ಎಷ್ಟು ಚೆನ್ನಾಗಿ ಬಂದಾವೆ, ಸಾಫ್ಟಾಗಿ ಇಡ್ಲಿ ಹಿಂಗೆ ಬರ್ತಾವೆ. ಇವಕ್ಕೆ ರೇಷನ್ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಮಾಡೀನಿ. ಎಷ್ಟು ಸಾಫ್ಟಾಗಿ ಆಗುತ್ತೆ ನೋಡಿರಿ. ಮಸ್ತ್ ಬರ್ತಾವೆ ಇಡ್ಲಿ. ಉದ್ದಿನಬೇಳೆ ಜಾಸ್ತಿನೂ ಬೇಡ, ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿರಿ ಸಾಕು. ಇಡ್ಲಿ ಮಾತ್ರ ಸೂಪರಾಗಿ ಬರ್ತಾವೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಇಡ್ಲಿ ತಿನ್ನುವಾಗ ಸಿಗ್ತೀನಿ. ಬರೀ ಫ್ರೆಂಡ್ಸ್, ಇಡ್ಲಿ ಹೆಂಗಾಗಿ ಅವು ಕೇಳೋನು ಯಜಮಾನ್ರಾಗ. ಆರಾಮ ಅನ್ಸತ್ತೈತಿ ಈಗ? ಸಾಕು ಸರ್. ತಗೊಳ್ಳೋದಷ್ಟ. ಸ್ವಲ್ಪ ಹಾಕಿ ಚಟ್ನಿ. ತಿನ್ರಿ ಇಡ್ಲಿ ಹೆಂಗಾಗ್ಯಾವ ಹೇಳ್ರಿ. ಸೂಪರ್ ಆಗ್ಯಾವ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಡ್ಲಿ ನನ್ನಂಗೆ ಸಾಫ್ಟ್ ಆಗ್ಯಾವ. ನಿಮ್ಮಂಗಾಗ್ಯಾವ? ಹಾಂ, ಸಾಫ್ಟ್ ಆಗ್ಯಾವ. ಅಲ್ಲ, ನಿಮ್ಮಂಗಾಗ್ಯಾವ ಸಾಫ್ಟ್ ಆಗ್ಯಾವ? ನನ್ನಂಗೆ ಸಾಫ್ಟ್ ಆಗ್ಯಾವ. ಹೌದು. ಇಡ್ಲಿನ ಒಪ್ಕೋಬೇಕು ಅವನು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.